ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ವೀಕ್ಷಕರೇ, ಬಹಳ ವಿಶೇಷದಾಯಕವಾಗಿರ್ತಕ್ಕಂಥ ಸಂಚಿಕೆ. ಯಾಕಂದ್ರೆ ಯಾರೆಲ್ಲವೂ ನೋಡ್ತಾ ಇದ್ದಾರೆ ಈ ನಕ್ಷತ್ರದವರು. ಯಾಕಂತ ಹೇಳಿದ್ರೆ ಈ ನಕ್ಷತ್ರ ಅಂತ ಹೇಳಿದ್ರೆ ಹಸ್ತನಾಮ ನಕ್ಷತ್ರದವರು. ಯಾಕಂದ್ರೆ ಮಿಸ್ ಮಾಡದೆ ಈ ಸಂಚಿಕೆಯನ್ನು ನೋಡಲೇಬೇಕಾಗ್ತದೆ. ಯಾಕಂದ್ರೆ ಅಷ್ಟು ಅವರಿಗೆ ಲಾಭದಾಯಕವಾದ ಅಂಶಗಳಿರ್ತಕ್ಕಂಥದ್ದು, ಅವರ ಗಾಂಭೀರ್ಯತೆ, ಅವರ ನಡೆ ನುಡಿ ಎಲ್ಲವೂ ಹೇಗೆಲ್ಲ ಇರತಕ್ಕಂಥದ್ದು, ಅವರ ಜೀವನ ಶೈಲಿ ಹೇಗಿರ್ತಕ್ಕಂಥದ್ದು, ಅವರ ಗುಣ ಸ್ವಭಾವಗಳೇನಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಹಸ್ತನಾಮ ನಕ್ಷತ್ರದಲ್ಲಿ ಜನಿಸಿದವರ ವಿಶೇಷದಾಯಕವಾದ ಗುಣಗಳನ್ನ ಅವಲಂಬನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದ್ರೆ ಇವರು ಯಾರ ಕೈಯಲ್ಲೂ ಕೂಡ ಸಿಗದೇ ಇರ್ತಕ್ಕಂಥ ವ್ಯಕ್ತಿಗಳು. ಯಾಕಂದ್ರೆ ಈ ನಕ್ಷತ್ರದವರು ಬಹಳಷ್ಟು ಕೂಡ ವಿಶಾಲ ಮನಸ್ಥಿತಿಯವರು, ಬಹಳ ವೃದ್ಧಿವಂತರು, ಬಹಳ ಜ್ಞಾನವಂತರು, ಬಹಳಷ್ಟು ಎಲ್ಲಾ ವಿಷಯದಲ್ಲೂ ಚತುರರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರುತ್ತದೆ. ಆ ಕಾರಣದಿಂದ ಈ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಹಸ್ತನಾಮ ನಕ್ಷತ್ರದ ಜನಿಸಿದವರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ, ಈ ಹಸ್ತನಾಮ ನಕ್ಷತ್ರವು ಆದ್ಯ ನಾಡಿ ಆಗ್ತದೆ, ಮತ್ತೆ ಪ್ರಾಣಿ ಬಂದು ಎಮ್ಮೆ ಬರ್ತಕ್ಕಂಥದ್ದಾಗುತ್ತೆ, ಮತ್ತೆ ವಿಶೇಷದಾಯಕವಾಗಿ ದೇವಗಣ ಆಗ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಹಸ್ತನಾಮ ನಕ್ಷತ್ರ ದೇವಗಣ ಆಗೋದ್ರಿಂದ ಬಹಳಷ್ಟು ಮನೋಭಿಲಾಷಗಳ ವ್ಯಕ್ತಿತ್ವಗಳನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ನೋಡಿ, ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಅದೃಷ್ಟವಂತರಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ನಕ್ಷತ್ರದವರು ಬಹಳಷ್ಟು ಕೈಗಳು, ಬೆರಳು, 5 ಬೆರಳುಗಳು ಬಹಳ ಅಗಲವಾಗಿರ್ತಕ್ಕಂತಹ ನಕ್ಷತ್ರವಾಗಿರ್ತಕ್ಕಂಥದ್ದಾಗಿರುವಂಥದ್ದು. ಆಕಾಶಕಾಯದಲ್ಲಿ ಈ ಆಕಾರದಲ್ಲಿ ಕಾಣತಕ್ಕಂಥದ್ದಾಗುತ್ತೆ. ಹಾಗೆ ಈ ಹಸ್ತ ನಕ್ಷತ್ರವಾಗಿ ತಿರುಗುವಂತಹ ನಕ್ಷತ್ರವಾಗಿರ್ತಕ್ಕಂಥದ್ದು. ಹಾಗೆ ಯಾವಾಗಲೂ ಬಹಳಷ್ಟು ಈ ನಕ್ಷತ್ರದಲ್ಲಿ ಇರ್ತಕ್ಕಂಥ ಜನಿಸಿದವರು ಹೇಗೆಲ್ಲ ಇರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು ಅಂದ್ರೆ, ದೇಹವು ಬಹಳಷ್ಟು ಎತ್ತರವಾಗಿರ್ತಕ್ಕಂತಹ ದೇಹ, ಕಣ್ಣುಗಳು ಅಗಲವಾಗಿರ್ತಕ್ಕಂಥದ್ದು, ಸ್ಥೂಲವಾದ ಇರ್ತಕ್ಕಂತಹ ದೇಹ ಹೊಂದಿರತಕ್ಕಂಥದ್ದಾಗಿರುತ್ತೆ, ಕೈಗಳು ಬಹಳ ಉದ್ದವಾಗಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಹಾಗೆ ಕಣ್ಣುಗಳು ಬಹಳಷ್ಟು ಸೂಕ್ಷ್ಮ ಸ್ವಭಾವದಂಥದ್ದು, ಹಾಗೆ ಕಿವಿ ಅಂತಕ್ಕಂಥದ್ದು ಅಗಲವಾಗಿರ್ತಕ್ಕಂಥದ್ದು. ಇಂತಹ ದೇಹವುಳ್ಳಂತಹ ದೇಹಗಳನ್ನು ಕಾಣತಕ್ಕಂಥದ್ದಾಗಿರುತ್ತೆ. ಹಾಗೆ ವಿಶೇಷದಾಯಕವಾಗಿ ನೋಡಿ, ಈ ನಕ್ಷತ್ರವು ಬಹಳ ಯಾವಾಗಲೂ ಕೂಡ ನಕ್ಷತ್ರದಲ್ಲಿ ಜನಿಸಿದವರು ಉತ್ಸಾಹಿಗಳಾಗ್ತಕ್ಕಂಥದ್ದು, ಮತ್ತೆ ಜನಮನ್ನಣೆ ಗಳಿಸ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ, ಮತ್ತೆ ಬಹಳ ಬೇಕಾದಂತಹ ಕೆಲಸಗಳನ್ನ ಮಾಡ್ತಕ್ಕಂಥ ಉತ್ಸಾಹಿಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಏನು ಬೇಕು ಆ ಕೆಲಸಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಮತ್ತು ಇವರು ನೋಡಿ ಸ್ನೇಹ ಜೀವಿಗಳು. ಯಾಕಂದ್ರೆ ಫ್ರೆಂಡ್ ಸರ್ಕಲ್ಲು, ಬಾಂಧವ್ಯ, ಕುಟುಂಬ, ಮನೆತನ, ಹೊರಗಡೆ ಅಂತಕ್ಕಂತಹ ಎಲ್ಲ ಮನೋಭಿಲಾಷೆಗಳನ್ನ ವ್ಯಕ್ತಿತ್ವಗಳನ್ನು ಒಳಗೊಂಡಿರ್ತಾರೆ. ಹಾಗೆ ಸಂಘ ಸಂಸ್ಥೆ, ಮತ್ತೆ ತುಂಬಾ ಮಮತೆ, ಪ್ರೀತಿ, ಗೌರವ, ಕಾಳಜಿ, ಬಹಳಷ್ಟು ಕೂಡ ಎಲ್ಲಾ ರಂಗದಲ್ಲೂ ಕೂಡ ಮುಂದಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಇದರಲ್ಲಿ ಹೆಣ್ಣು ಮಕ್ಕಳು ಜನಿಸಿದ್ದಾರೆ ಅಂತ ಹೇಳಿದ್ರೆ ಎಸ್ಪೆಷಲಿ ಬಹಳ ಸುಂದರವಾಗಿರ್ತಕ್ಕಂಥದ್ದಾಗಿರ್ತಾರೆ. ಬಹಳಷ್ಟು ಅವರಲ್ಲಿ ಗುಣ ಸ್ವಭಾವ ಬಹಳ ವೃದ್ಧಿದಾಯಕವಾಗಿ ಆಗ್ತಕ್ಕಂಥ ವ್ಯಕ್ತಿತ್ವರಾಗಿರ್ತಾರೆ, ಅತಿ ಸುಂದರ ಆಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಜ್ಞಾನ ಅಂತಕ್ಕಂಥದ್ದು ಬಹಳಷ್ಟು ವೃದ್ಧಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಇವರಲ್ಲಿ ನೋಡಿ ಬಹಳಷ್ಟು ಕೂಡ ನಿಸ್ವಾರ್ಥಿಗಳು. ಹಾಗೆ ಕೆಲಸ ಕಾರ್ಯದಲ್ಲಿ ಬಂತಂತ ಹೇಳಿದ್ರೆ ಬಹಳಷ್ಟು ಪರ್ಯಾಯವಾಗಿ ಹೊಂದಿಕೊಂಡು ಬಹಳ ಮನೋಭಿಲಾಷಿಗಳನ್ನ ಗುಣ ಹೊಂದಿರತಕ್ಕಂಥದ್ದಾಗಿರ್ತಾರೆ. ಮತ್ತೆ ಈ ನಕ್ಷತ್ರದವರು ಗಂಡು ಮಕ್ಕಳಾದರೂ ಕೂಡ 2 ವಿವಾಹ ಆಗ್ತಕ್ಕಂಥದ್ದಿರತಕ್ಕಂಥದ್ದಿದೆ. ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಈ ನಕ್ಷತ್ರದವರು ಎರಡನೇ ವಿವಾಹಗಳನ್ನ ಆಗ್ತಕ್ಕಂಥದ್ದು. ಹಾಗೆ ಕಾಲಕ್ಕೆ ತಕ್ಕಂತೆ ಬದುಕು ಕಟ್ಟಿಕೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಇವರು. ಯಾಕಂದ್ರೆ ಇವರಿಗೆ ಬೇಕಂತ ಹೇಳಿದ್ರೆ, ಈ ಕೆಲಸ ಆಗ್ಬೇಕಂತ ಹೇಳಿದ್ರೆ ಪಟ್ಟಾರ ಹಿಡಿದು ಈ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಇವರು ಬಹಳ ಆಕರ್ಷಣೆ ಆಗಿರ್ತಕ್ಕಂಥದ್ದು, ಬಹಳಷ್ಟು ಎಲ್ಲರಿಗೂ ಅಟ್ರಾಕ್ಟಿವ್ ಆಗ್ತಕ್ಕಂತಹ ವ್ಯಕ್ತಿತ್ವದವರು ಹೀಗಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಇವ್ರ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಕೂಡ ನಿಧಾನಗತಿ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಂತ ಕೆಲಸದಲ್ಲಿ ಬಹಳ ಮುಂದಾಳತ್ವ ವಹಿಸಿ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಇವರು ಬೇರೆ ಕೆಲಸ ಅಂತ ಬಂತಂದ್ರೆ ನಿಧಾನವಾಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತಕ್ಕಂಥದ್ದು. ಹಾಗೆ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದಿಲ್ಲ ಇವರು. ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಬಹಳ ವಾದ ಮಂಡನೆ ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲಾ ವಿಧದಲ್ಲೂ ಕೂಡ ಅವರದೇ ಆಗಿರತಕ್ಕಂತಹ ಬಹಳಷ್ಟು ಚತುರ ಬುದ್ಧಿಗಳನ್ನು ಉಪಯೋಗಿಸಿ ನನ್ನದೇ ನಡಿಬೇಕಂತಹ ಪ್ರಶಂಸೆಗಳನ್ನ ಹೊಂದ್ಕೊಂಡಿರ್ತಕ್ಕಂಥದ್ದಾಗಿರ್ತಾರೆ.
ಹಾಗೆ ಅವ್ರದೇ ಮೊಂಡ, ಅವ್ರದೇ ಹಠ, ಅವ್ರದೇ ಬಹಳಷ್ಟು ಕೂಡ ವ್ಯಕ್ತಿತ್ವದಲ್ಲಿ ಹೊಂದತಕ್ಕಂಥದ್ದಾಗುತ್ತೆ. ಮತ್ತೆ ಇವರಿಗೆ ಬಹಳ ನೋಡಿ ಕುಟುಂಬ ಕಡೆಯಿಂದ ಮತ್ತೆ ಬಹಳ ಎಲ್ಲ ಕಡೆಯಿಂದ ಬಹಳಷ್ಟು ಸಂಘ ಸಂಸ್ಥೆ, ಫ್ರೆಂಡ್ ಸರ್ಕಲ್, ರಾಜಕೀಯ ಎಲ್ಲಾ ಭಾಗದಲ್ಲೂ ಪ್ರಶಂಸೆ ಜಾಸ್ತಿ ಇರುತ್ತೆ. ಮತ್ತೆ ಇವರು ಗಾಂಭೀರ್ಯವಾದ ಮನಸ್ಥಿತಿ, ಬಹಳ ಗಾಂಭೀರ್ಯವಾಗಿರತಕ್ಕಂಥದ್ದಾಗಿರ್ತಾರೆ. ಮತ್ತೆ ಹಾಗೆ ನೋಡಿ ಇವ್ರಿಗೆ ಎಲ್ಲಾ ಕಡೆ ಹೋದ್ರು ಮರ್ಯಾದೆ, ಗೌರವ, ಧನಲಾಭ, ಯಾವುದೇ ಒಂದು ವಿಚಾರದಲ್ಲೂ ಹೋದ್ರೂ ಕೂಡ ಜಯಿಸುವಂತಕ್ಕಂಥದ್ದು. ಮತ್ತೆ ವಾಹನಗಳಲ್ಲಿ ಅಭಿವೃದ್ಧಿಗಳನ್ನ ಕಾಣತಕ್ಕಂಥದ್ದು, ಭೂ ವಿಷಯದಲ್ಲಿ ಅಭಿವೃದ್ಧಿಗಳು ಕಾಣತಕ್ಕಂಥದ್ದು, ಬಹಳಷ್ಟು ಚಾಕುಚಕ್ಯತೆಯಾಗಿ ಮುಂದುವರಿತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಮತ್ತು ಬಹಳ ಇವರು ನೋಡಿ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರವೀಣರಾಗಿರ್ತಾರೆ. ಹಾಗೆ ಕ್ರೀಡೆ ಕ್ಷೇತ್ರದಲ್ಲಿ ಆಗಿರ್ಬೋದು ಬಹಳ ಯಶಸ್ಸುಗಳನ್ನು ಕಾಣತಕ್ಕಂಥದ್ದು, ಮತ್ತೆ ಅತಿಯಾಗಿ ಇಚ್ಛಕ್ಕಂಥ ಸ್ಥಾನ ಮಾನ ಉದ್ಯೋಗದಲ್ಲಿ ಗಳಿಸ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಬಹಳ ಪ್ರವೀಣರಂತ ಹೇಳ್ಬೋದು. ಹಾಗೆ ಈ ನಕ್ಷತ್ರದವರಿಗೆ ಹಣಕಾಸು, ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯ ಮತ್ತೆ ಕೆಲವೊಂದು ಎಲ್ಲಾ ವಿಶೇಷವಾದಕ್ಕೂ ಕೂಡ ಬಹಳಷ್ಟು ವೃದ್ಧಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಹಾಗೇನೆ ಸ್ವಲ್ಪ ಹಣಕಾಸು ವ್ಯವಹಾರಗಳಲ್ಲೆಲ್ಲವೂ ಕೂಡ ತೊಂದರೆಗಳು ಕಾಣ್ತಕ್ಕಂಥದ್ದಿರುತ್ತೆ. ಕೆಲವೊಂದು ನೀಚ ಸ್ಥಾನ ಮತ್ತೆ ದಶಾಭುಕ್ತಿಯಲ್ಲಿ ಕಾಣತಕ್ಕಂಥ ಗ್ರಹಗತಿಗಳಿಂದ, ನೀಚ ಸ್ಥಾನಗಳಿಂದ ಆಗುವಂತ ತೊಂದರೆಗಳನ್ನ ಕಾಣ್ತಕ್ಕಂಥದ್ದಾಗುತ್ತೆ. ಹಾಗೆ ನೋಡಿ ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ಪ್ರತಿ ಭಾನುವಾರ ದಿವಸ ಯಾಕಂತ ಹೇಳಿದ್ರೆ ಬೆಳಿಗ್ಗೆನೆ ಸ್ನಾನವನ್ನು ಮಾಡಿ ಬಿಳಿಯ ಬಟ್ಟೆಯನ್ನು ಧರಿಸಿದ್ರೆ ಬಹಳ ಉತ್ತಮ. ಇವರು ಬಿಳಿಯ ಬಟ್ಟೆಯನ್ನು ಧರಿಸ್ಕೊಂಡು ವಿಶೇಷದಾಯಕವಾಗಿ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಗೋರಂಜನ ಅಂತ ಬರ್ತದೆ, ಅದನ್ನೇನು ಮಾಡಬೇಕಂದ್ರೆ ಹಸುವಿನ ಹಾಲಿನಲ್ಲಿ ಹದ್ದು, ಆಯ್ತಾ, ಅದನ್ನು ಪೂರ್ಣವಾಗಿ ಈ ನಕ್ಷತ್ರದವರು ತೇದಿ ಅದನ್ನ ನಿತ್ಯವಾಗಿ ಹಣೆಗೆ ತಿಲಕವಾಗಿ ಧರಿಸ್ಕೊಳ್ಳೋದ್ರಿಂದ ಸಾಕಷ್ಟು ಧನಾಭಿವೃದ್ಧಿ ಕಾಣತಕ್ಕಂಥದ್ದು. ಮತ್ತೆ ನೀಚ ಗ್ರಹಗಳು ಯಾವುದೇ ಇದ್ದರೂ ಕೂಡ ಮತ್ತೆ ದೃಷ್ಟಿ ಯಾವುದೇ ಇದ್ದರೂ ಕೂಡ ಅದರಿಂದ ಪರಿಹಾರ ಮಾರ್ಗಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಈಗ ಮಾಡ್ತಾ ಬನ್ನಿ, ಬಹಳಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಲ್ಲಿ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.